ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆದ್ಮೇಲೆ ಈಗ ಧರ್ಮಸ್ಥಳದ ಬಗ್ಗೆ ಸಾಕ್ಷಾತ್ ದಿನನಿತ್ಯ ಮಾತಾಡ್ತಾ ಇರ್ತೀವಿ. ಈಗಲೂ ಮಾತಾಡೋಂಥ ಅನಿವಾರ್ಯತೆ ಅದ. ಯಾಕಂದ್ರೆ ಒಂದಿಷ್ಟು ಇವತ್ತು ನಾವು ಮಾತಾಡಬೇಕಾಗಿದ್ದು ವಿಶೇಷವಾಗಿ ಇಬ್ಬರು ಹೆಣ್ಣುಮಕ್ಕಳು ಚಲೋ ಹೋರಾಟ ಮಾಡ್ತಾ ಇದ್ದಾರೆ ಇದರಲ್ಲ. ಅದರಲ್ಲೂ ಮುಖ್ಯವಾಗಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು 20 ವರ್ಷಗಳ ಈ ಸಮಯದಲ್ಲೇ ಏನೇನು ಆಗಿದಾವೆ ಎಲ್ಲದರ ತನಿಖೆ ಆಗಬೇಕು ಅಂತ ನಾವು ಸಜೆಷನ್ ಕೊಟ್ಟಿದ್ದೀವಿ. ಆದೇಶದಲ್ಲಿತ್ತು. ಆದರೆ SIT ಕೇವಲ ಈ ನಮ್ಮ ಚಿನ್ನಪ್ಪನ ಹಿಂದಷ್ಟು ಯಾಕೆ ಬಿದ್ದದ, ಅದೊಂದು ಯಾಕೆ ಈ ಒಂದು ಎನ್ಕ್ವೈರಿ ಮಾಡ್ತದೆ ಅನ್ನೋ ದೃಷ್ಟಿ ಇಟ್ಕೊಂಡು ಈಗ ಲೆಟರ್ ಬರೆದಿದ್ದು ನೋಡಿದ್ರಿ. ನಿಜವಾಗಿಯೂ ಇದು 20 ವರ್ಷಗಳ ತನಿಖೆ ಆಗಬೇಕಾಗಿದೆ. ಇವತ್ತು ಕೇವಲ ಇವತ್ತು ಶೌಚಾಲಯ ಮೇಲೆ ಒಬ್ಬರ ಮೇಲೆ ಹಲ್ಲೆ ಆಗಿಲ್ಲ. ಅದೇ ಕಾಲಕ್ಕೆ ನಮ್ಮ ಪದ್ಮಾವತಿ ಮೇಲೆ ಒಬ್ಬಕ್ಕೆ ಮೇಲೆ ಆಗಿಲ್ಲ ಹಲ್ಲೆಗಳು ಅಥವಾ ಕೊಲೆಗಳಾಗಿಲ್ಲ, ಅತ್ಯಾಚಾರಗಳಾಗಿಲ್ಲ. ಅನೇಕರು ಇದ್ದಾರೆ, ಭೂಮಿ ಕಳ್ಕೊಂಡವರು ಅನೇಕರು ಇದ್ದಾರೆ. ಏನೋ ಎಲ್ಲ ಆಗ್ತಾಯಿದೆ, ಅಪಾಯಕಾರಿ ಬೆಳವಣಿಗೆಗಳು ಆಗ್ತಾಯಿದ್ದಾವೆ. ಇದರ ಬಗ್ಗೆ ಇಲ್ಲಿವರೆಗೆ ತನಿಖೆ ಮಾಡಬೇಕಂತೇಳಿ ಜನಗಳು ಇವತ್ತು ಬಯಸ್ತಾ ಇದ್ದಾರೆ. ಆದರೆ ಇಷ್ಟೊಳಗೆ ಸರ್ಕಾರ ಮಾಡಬೇಕಾಗಿತ್ತು. ಇಲ್ಲಿವರೆಗೆ ಆದಂಥ ಎಲ್ಲ ತನಿಖೆಗಳು ಯಾರು ದೂರದಾರಿದ್ದಾರೋ ಅವ್ರ ತನಿಖೆ ಆಗಿರ್ತದೆ ವಿನಃ ಇವರು ಯಾರ ಮೇಲೆ ಆರೋಪ ಮಾಡ್ತಾಯಿದ್ದಾರೆ ಅವ್ರ ತನಿಖೆ ಆಗ್ತಾಯಿಲ್ಲ. ಇದು ಗಮನಿಸ್ಬೇಕಾಯ್ತು ಭಾಳದ. ಅದನ್ನೇ ಇವತ್ತು ಪ್ರಶ್ನೆ ಮಾಡಿದ್ದಾರೆ ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರು. ಇನ್ನೊಬ್ಬರು ನಿಮಗೆ ಗೊತ್ತದ ಕುಸುಮಾವತಿಯವರು, ನಮ್ಮ ಸೌಜನ್ಯ ತಾಯಿ ಮಗಳನ್ನ ಕಳ್ಕೊಂಡ ಎಷ್ಟು ನೋವು ಅನುಭವಿಸಿದಾರೆ ಅವ್ರಿಗೆ ಗೊತ್ತದು. ಮಕ್ಕಳನ್ನ ಕಳ್ಕೊಂಡವ್ರಿಗೆ ಗೊತ್ತಾಗ್ತದೆ ಎಷ್ಟು ಅವ್ರಿಗೆ ಮನುಷ್ಯನ ಆದಂಥ ಆಘಾತಗಳೇನು ಎಂತು ಅಂತೇಳಿ. ಆ ಒಂದು ಇಬ್ಬರು ಹೆಣ್ಮಕ್ಳ ಸಲುವಾಗಿ ವಿಶೇಷವಾಗಿ ನಾವೆಲ್ಲ ಕಾಳಜಿ ಮಾಡಿ ಅವ್ರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕಾಯ್ತು. ಹೌದಪ್ಪ, ಇವ್ರು ಒಳ್ಳೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತೇಳಿ. ಇವತ್ತು ನಮ್ಮ ಕುಸುಮಾವತಿಯವರು ಸಹಿತ ಈ ಒಂದು 20 ವರ್ಷಗಳಲ್ಲೇ ಈ ಒಂದು ಸಾವುಗಳಾಗಿದ್ದು ಒಂದು 74 ಸಾವುಗಳು ಅನ್ಐಡೆಂಟಿಫೈಡ್. ಅವುಗಳ ಬಗ್ಗೆ ತನಿಖೆ ಆಗಬೇಕು. ಅನಾಥ ಸಾವುಗಳೇನು ಆಗಿದ್ದು, ಅದು ಯಾರೋ ಏನೋ, ಅದರಲ್ಲೂ ಅಸಹಜ ಸಾವುಗಳಾಗಿದ್ದು ಇವೆಲ್ಲ ತನಿಖೆ ಆಗಬೇಕು ಅಂತ ಹೈಕೋರ್ಟ್ಗೆ ಹೋಗಿದ್ದಾರೆ. ಸೌಜನ್ಯ ಕೇಸರ ಪಾಪ ಹೋರಾಟ ಮಾಡ್ತಾನೆ ಇದ್ದಾರೆ ನಿರಂತರವಾಗಿ. ಆದರೆ ಇಲ್ಲಿವರೆಗೆ ಯಶಸ್ಸು ಸಾಧಿಸೋಕ್ಕಾಗಿಲ್ಲ. ನಿಜವಾದ ಅಪರಾಧಿಗಳು ಯಾರು ಅನ್ನೋದನ್ನು ಅವ್ರು ಕಂಡಿಡ್ಲಿಕ್ಕೆ ಆಗಿಲ್ಲ. ಮತ್ತು ಅದು ಆಗೋ ಸಾಧ್ಯತೆಗಳು ಈಗಿನ ಮಟ್ಟಿಗೆ ನೋಡಿದ್ರೆ ಆಗ್ತಾಯಿಲ್ಲ ಅಂತ ಅನಿಸ್ತದೆ. ಯಾಕೆಂದರೆ ಕುಸುಮಾವತಿಯವರು PI ಹೋಗಿದ್ದಾರೆ ಹೈಕೋರ್ಟ್ಗೆ. ಹೋಗಿ ಇವು ಎಲ್ಲ ಕೇಸ್ಗಳ ಬಗ್ಗೆ ನಮಗೆ ಪ್ರತಿಯೊಂದು ಸಪ್ರೇಟ್ ಆದಂಥ FIR ಆಗಲಿ. ಟೋಟಲ್ 74 ಕೇಸ್ಗಳನ್ನ ಒಂದೇ FIR ತೆಗೆದುಕೊಂಡ್ಲು. ಪ್ರತಿಯೊಂದು FIR ಪ್ರತಿಯೊಂದು ಕೇಸಿಗಾಗಲಿ ಯಾರು ಮಾಡಿದ್ದಾರೆ ಏನು ಎಂತೂ ಗೊತ್ತಾಗಲಿ, ಅದು ತನಿಖೆ ಆಗಲಿ ಪೂರ್ಣ ಪ್ರಮಾಣದಲ್ಲೇ. ಆ ಕೇಸಿನ ನಂಬರ್ಗೆ ಸಪ್ರೇಟಾಗಿ ಬೇಡಿ. ಈ ಎಲ್ಲ ನೆಲೆಗಟ್ಟಿನಲ್ಲಿ ಅವರಿದ್ದಂಥವ್ರು ಇವತ್ತು PI ಹೋಗಿದ್ದಾರೆ ಹೈಕೋರ್ಟ್ಗೆ. ಇದನ್ನು ವಿರೋಧಿಸ್ತಾ ಇದ್ದಾರೆ ಈ ಜನ. ಅಲ್ಲರಿ ಈಗ ಅವರು ಈಗೇನು ಅವರು ಹೆಗ್ಗಡೆ ಅವ್ರ ಮೇಲೆ ಆರೋಪ ಮಾಡಿದಾರ, ನೀವು ಮಾಡಿದಿರಿ ಅಂತೇಳಿ ತನಿಖೆ ಅಂತ ಹೇಳ್ತಾ ಇದ್ದಾರೆ. 74 ಅನಾಥ ಶವಗಳು ಅಥವಾ ಅಪರಿಚಿತ ಶವಗಳು ಅಥವಾ ಯಾವುದು ಗುರುತಾಗಲ್ಲ ಶವಗಳು, ಅವ್ರು ಯಾರು, ಅವ್ರ ಸಂಬಂಧಿಕರು ಯಾರು, ಏನು ಎಂತು, ಎಲ್ಲಿದೆ ಬಂದರು, ಅವ್ರಿಗೇನು ಸಂಬಂಧ, ಇವ್ರಿಗೇನು ಸಂಬಂಧ, ಇವೆಲ್ಲ ಆಗಲಿ, ತನಿಖೆಗಳಾಗಲಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ತನಿಖೆ ಮಾಡಂತ ಕೇಳಿದ ಅಪರಾಧನ ಅವ್ರ ಮೇಲೂ, ಆ ಹೆಣ್ಣುಮಗಳ ಮೇಲೂ, ಕುಸುಮಾವತಿ ಮೇಲೂ ಇವತ್ತು ನಮ್ಮ ವಿಶೇಷವಾಗಿ ಹೆಗ್ಗಡೆಯವ್ರ ಪರ ಇರುವಂಥ ಮೀಡಿಯಾ ಪ್ರಶ್ನೆ ಮಾಡ್ತದೆ. ಮಾಡಲಿ, ತಪ್ಪೇನಿಲ್ಲ. ಆದರೆ ನಿಮ್ಮವ್ರನ್ನ ಕರ್ಕೊಂಡು ನಿಮ್ಗೆ ಏನಾಗ್ತದೆ, ಅವ್ರೇನು ಇವತ್ತು ಆರೋಪ ಮಾಡ್ತಾರಲ್ಲ, ಇರ್ಬೋದು ಅವ್ರು ಆರೋಪ ಇಲ್ಲ ಅಂತಲ್ಲ, ಹೆಗ್ಗಡೆಯವ್ರ ಮೇಲೆ ಆರೋಪ ಮಾಡ್ತಾ ಇರ್ಬೋದು, ತಪ್ಪು ಅಂತ ನಾವು ಹೇಳಕ್ಕೆ ಆಗೋದಿಲ್ಲ. ಅವ್ರು ಸಂಶಯಗಳಿದ್ದಾವೆ. ಅದಕ್ಕೆ ಅವ್ರು ಇವತ್ತು ಇನ್ನೊಂದು ತನಿಖೆ ಆಗಲಿ ಅಂತ ಹೈಕೋರ್ಟ್ಗೆ ಹೋಗಿದ್ದಾರೆ. ಅದನ್ನು ತಡೆದಕ್ಕೆ ನಾವು ಯಾರು ಅದನ್ನು ವಿರೋಧಿಸೋದ್ರಲ್ಲಿ ಅರ್ಥ ಏನದಂತ. ಸುಳ್ಳಾಗ್ಬೋದಲ್ಲ ನಾಳೆದು. ಆ ತನಿಖೆಗೆ ಹೋದ್ರೆ ಮುಗ್ದಂಗೆ ಆಯ್ತಾ ಕೇಳಿದ್ರೆ. ಅದೇ ಕಾಲಕ್ಕೆ ನಾಗಲಕ್ಷ್ಮಿ ಚೌಧರಿ ಅವ್ರ ಮೇಲೂ ಆರೋಪಗಳು ಮಾಡ್ತಾ ಇದ್ದಾರೆ, ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಯಾಕ್ರಿ ಒಂದು ಪತ್ರ ಬರೆದು ಕುಂತ್ರೆ ಆಯ್ತು, ನಾವು ತಾನೇ ಯಾಕೆ ಬರಲಿಲ್ಲ, ಮಾಡಲಿಲ್ಲ, ಒಂದು ಮೀಡಿಯಾ ಅಂತ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಬಂದು ಎಲ್ಲೆಲ್ಲಿ ಏನಾಯಿತು ನಾವೇ ಸ್ವತಃ ನೋಡ್ಬೇಕಾಯ್ತಲ್ಲ, ಎಲ್ಲಿ ಅದು ಹತ್ತುಗಳು ಎಲ್ಲಾಗಿದಾವ, ಅಥವಾ ಅವು ಯಾರು ಏನು ಸ್ಥಳಕ್ಕೆ ಬರಬೇಕಾಯ್ತಲ್ಲ, ಯಾಕೆ ಬಂದಿಲ್ಲ ಅನ್ನುವಂಥ ರೀತಿಯಲ್ಲಿ ಅವ್ರಿಗೂ ಪ್ರಶ್ನೆ ಮಾಡ್ತಾಯಿದ್ದಾರೆ. ಅದೇ ಕಾಲಕ್ಕೆ ನಾಗಲಕ್ಷ್ಮಿ
ಚೌಧರಿ ಅವರು ಸಹಿತ ನಾವು ಅವ್ರು ಅಂದಾಗ ಕೆಲವೊಮ್ಮೆ ಸರಿ ಅನಿಸ್ತದೆ, ಬರಬೇಕಲ್ಲೇ ಮುಂದೆ ಹೋರಾಟ ಮಾಡ್ಬೇಕು ಅಂತ ನಾವು ಅನ್ಬೋದು. ಬಟ್ ಆಲ್ರೆಡಿ ಈಗ ಲೆಟ್ರ್ ಕೊಟ್ಟಿದ್ದಾರೆ, ತನಿಖೆ ಮಾಡಬೇಕಾಗಿದ್ದು. ಎಸ್ ಐ ಟಿ ತನಿಖೆ ಮುಗಿಯುವವರೆಗೆ ಅವ್ರು ಏನು ಮಾತಾಡ್ಲಿಕ್ಕೆ ಬರೋದಿಲ್ಲ ಅನ್ನೋದು ಅಷ್ಟು ಸತ್ಯದ. ಈಗ ಬರೀ ಊಹಾಪೋಹಗಳ ಮೇಲೆ ಇವೆಲ್ಲ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದವರು. ಮತ್ತು ಇಲ್ಲಿವರೆಗೆ SIT ಅದೇ ರೀತಿಯಾಗಿ ವರ್ತನೆ ಮಾಡೋದು. ದೂರುದಾರರ ಮೇಲೆ ಇದು ಏನು ಮಾಡ್ತಾ ಇದ್ದಪ್ಪ ಅಂತಂದ್ರೆ ಕೇಸ್ ದಾಖಲೆ ಮಾಡ್ತಾ ಇದೆ. ಆದರೆ ಯಾವ ದೂರದಾರರು ಯಾರ ಮೇಲೆ ದೂರು ಕೊಡ್ತಾಯಿದ್ರು ಅವ್ರ ಬಗ್ಗೆ ಅವ್ರು ಎನ್ಕ್ವೈರಿ ಮಾಡ್ತಾ ಇಲ್ಲ ಅನ್ನೋದು ಅವ್ರು ಕಳವಳ ಅದ. ಅವ್ರ ಆರಂಭದಲ್ಲೇ ನಮ್ಮ ಇವರು ನಾಗೇಂದ್ರ ಚೌಧರಿ ಅವರು ಸ್ಪಷ್ಟವಾಗಿ ಇವರು ತನಿಖೆ ಮಾಡಿದ್ರಪ್ಪ ಇಡೀ ಎಲ್ಲವನ್ನ 20 ವರ್ಷದ ಘಟನೆಗಳನ್ನು ತಿಳ್ಕೊಂಡಿದ್ರು. ಅದಕ್ಕೆ ಮತ್ತೊಮ್ಮೆ ಅವ್ರೆಲ್ಲರೂ ಬರೆದ್ರು. ಮತ್ತು ಸಿದ್ದರಾಮಯ್ಯವ್ರು ಭೇಟಿ ಆದ್ರು, ಇಲ್ಲರಿ ಎಲ್ಲ ತನಿಖೆಗಳಾಗಲಿ ಅಂತೇಳಿ. ನಾವು ಕೇವಲ ಚೆನ್ನೈಯಿಂದ ಅಥವಾ ಮುಸುಕುದಾರಿ ದ್ವಂದ್ವ ಮಾಡಂತೇಳಿಲ್ಲ ಅನ್ನೋ ಮಾತು ಸ್ಪಷ್ಟೀಕರಣ ಮಾಡಿ ಮತ್ತೊಮ್ಮೆ ಎನ್ಕ್ವೈರಿ ಮಾಡಲಿ ಅಂತ ಹೇಳಿದರು. ಇನ್ನೂ ಅದು ರಿಪೋರ್ಟ್ ಬರುವವರೆಗೆ ಏನು ಬರೆದಿದ್ದಾರೆ ಅದರಲ್ಲಿ ಏನದ ಅನ್ನೋದು ನಾವೆಲ್ಲ ಬರೀ ಊಹೆ ಮಾಡೋದಷ್ಟ. ಹಿಂಗಿರ್ಬೋದು ಇಲ್ಲರಿ ಹಂಗಿರ್ಬೋದು ಇಲ್ಲರಿ ಅಂತ. ಮತ್ತು ಈ ಊಹೆ ಮಾಡೋದು ಒಂದು ಕಾರಣ ಅದ, ಯಾಕಂದ್ರೆ ತನಿಖೆ ದಿಶಾಭೂಲ ಆಗಬಾರ್ದು ಅಂತೇಳಿ. ಆದರೆ ಈಗಾಗಲೇ ದಿಶಾಭೂಲ ಆಗಿದೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಈಗಾಗಲೇ ಬಂದಂಥ ರಿಪೋರ್ಟ್ಗಳು ನೋಡಿದಾಗ, ಅಲ್ಲೆಲ್ಲ ಕೇಳುವಂಥ ರಿಪೋರ್ಟ್ಗಳು ಗಮನಿಸಿದಾಗ ಈ ಉಲ್ಟಾ ಹೊಡೆದಿದ್ದು ಚೆನ್ನಯ್ಯ ಮೊದಲು ಭೀಮಿದ್ದಾವ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಮುಸುಕುದಾರಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಅದ್ರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟ. ಇದಕ್ಕೆಲ್ಲ ಕಾರಣಕರ್ತರು ಸುಳ್ಳು ಹಚ್ಚಿದವರು ನಮ್ಮ ತೆಬ್ರೋಡಿ, ಮಟ್ಟಣ್ಣವ, ವಿಠ್ಠಲಗೌಡ ಮತ್ತು ಜಯಂತ್ ಟಿ, ಹಿಂಗೆ ಅನೇಕ ಹೆಸರು ಹೇಳಕ್ಕೆ ಶುರು ಮಾಡಿದರು. ಆದರೆ ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದ್ರೆ ಉಲ್ಟಾ ಯಾಕೆ ಹೊಡೆದ, ಯಾರು ಹೊಡಿಸಿದ್ರು ಅನ್ನೋದು ಅದು ಎನ್ಕ್ವೈರಿ ಇಲ್ಲ. ಅದಲ್ಲ ಅಧಿಕಾರಿಗಳು ಶಾಮಿಲಿದ್ದಾರೆ ಅನ್ನೋದು ಸಹಿತ ಈಗಾಗಲೇ ಆರೋಪಗಳಿದ್ದಾವ, ಬೆದರಿಸಿದಂತೂ ಆರೋಪ ಅದಾವ. ಚಿಕ್ಕ ಕೆಂಪಮ್ಮ ಅಂತೇಳಿ ಮಂಡ್ಯದವ್ರು ಸಾಕ್ಷಿಗಳಾಗಿ ಬಂದಿದ್ರು ಸೌಜನ್ಯ ಕೇಸ್ನಲ್ಲೇ, ಅವ್ರಿಗೂ ಬೆದರಿಸಿದ ಆರೋಪಗಳಿದ್ದಾವ. ಆ ಮಂಜುನಾಥ ಗೌಡ ಅಂತ ಈಗಾಗಲೇ ಈ ಒಂದು ಇನ್ಸ್ಪೆಕ್ಟರ್ ಮೇಲೆ ಆರೋಪಗಳಿದ್ದಾವೆ. ಆದರೆ ಆ SIT ಹೊರಗೆ ಹೋದಂಥ ಮಂಜುನಾಥ ಗೌಡ ಇವತ್ತು DYSP ಆಗಿರೋಂಥ ಸುದ್ದಿಗಳಿದ್ದಾವೆ. ಇವೆಲ್ಲನೂ ಗಮನಿಸಿದಾಗ ಸರ್ಕಾರ ಮೇಲೆ ಇದ್ದಂಥ ವಿಶ್ವಾಸ, SIT ಮೇಲೆ ಇದ್ದಂಥ ವಿಶ್ವಾಸ ಕಡಿಮೆ ಆಗೋದ್ರಲ್ಲಿ ಯಾವುದೂ ಎರಡು ಮಾತಿಲ್ಲ. ಈ ಎಲ್ಲ ಡೆವಲಪ್ಮೆಂಟ್ ನೋಡಿದ್ಮೇಲೆ ಮತ್ತೊಮ್ಮೆ ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರು ಇಲ್ಲ ಪೂರ್ತಿ 20 ವರ್ಷಗಳು ಕಳೆದ 2-3 ವರ್ಷಗಳು ಏನಾಗಿದ್ದಾವ ಇದ್ರದ್ದೆಲ್ಲ ತನಿಖೆ ಆಗಲಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಭಾಳ ಸೂಕ್ಷ್ಮವಾಗಿ ಇದ್ದಂಥ ವಿಷಯ ಇರೋದು. ಇದನ್ನು ವಿರೋಧ ಮಾಡೋದ್ರಲ್ಲಿ ಏನು ಅರ್ಥದ, ಮಾಡಲಿಲ್ಲರಿ. ಅವ್ರು ಇಲ್ಲ ಆದರೆ ಇಲ್ಲ, ಇದ್ದಾರಪ್ಪ ಅಂತಂದ್ರೆ ಅವ್ರನ್ನ ತನಿಖೆ ಮಾಡಿ ಎನ್ಕ್ವೈರಿ ಮಾಡಲಿ. ಯಾಕೆ ಇದೆಲ್ಲ ನಡೆಯೋದಕ್ಕಿಂತ ದೊಡ್ಡ ದೊಡ್ಡ ಘಟನೆ ನಡೆಯೋದಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯಕ್ಕೆ ಸಾಧ್ಯ ಇಲ್ಲ. ದಿನನಿತ್ಯ ದುಡಿದು ಊಟ ಮಾಡುವಂಥವು, ತಾನು ಮನೆ ತಾನು ಸಾಗಿಸುವಂಥವು, ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆನಾ? ಅದು ಸಾಮಾನ್ಯವಾಗಿ ಯಾರಿಗಾದರೂ ಅನಿಸುವಂಥ ವಿಷಯ. ಅದಕ್ಕೆ ಇವೆಲ್ಲ ಘಟನೆಗಳನ್ನ ಯಾರು ಮಾಡಿಸ್ತಾ ಇದ್ದಾರೆ ತನಿಖೆ ಆಗಲಿ, ಜೊತೆಗೆ ಇವೆಲ್ಲ ಕೇಸು ಆಗಲಿ. ಸರ್ಕಾರ ಅಂತ ಇವು ಕೇಸುಗಳನ್ನ ಮಾಡೋದಿಲ್ಲ ಅಂತ ಅನಿಸ್ಲಿಕ್ಕತ್ತದ ರೀ. ಅದು ಒಂದ್ರ ಮೇಲದ, ಈಗ ಬುರುಡೆ ಮೇಲದ. ಆ ಬುರುಡೆ ಏನಾದರೂ ಬುರುಡೆಯಾಗಿ ಹೋಗಿಬಿಡ್ತಪ್ಪ ಅಂತಂದರೆ SIT ಹಿಂದೆ ಕರೆಸ್ಕೊಳ್ಳಿ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಈಗಾಗಲೇ ನಮ್ಮ ಗೃಹ ಮಂತ್ರಿ ಪರಮೇಶ್ವರ್ ಅವರು ಆದಷ್ಟು ಜಲ್ದಿ ರಿಪೋರ್ಟ್ ಕೊಡಪ್ಪ ಅಂತ ಬೆನ್ನು ಹತ್ತಿದ್ದಾರೆ. ಒಂದು ರೀತಿ ರಿಪೋರ್ಟ್ ಬರೋದು ಉತ್ತಮನ, ಏನು ಬರೆದಿದ್ದಾರೆ ಏನಿಲ್ಲ ಅನ್ನೋ ರಿಪೋರ್ಟ್ ಜನಕ್ಕೂ ಗೊತ್ತಾಗಲಿ. ಅದು ಪಬ್ಲಿಷು ಮಾಡಲಿ. ಯಾಕಂತಂದ್ರೆ ಅಲ್ಲಿ ಅನ್ಯಾಯಗೊಳಗಾದವ್ರು ಅನೇಕರಿದ್ದಾರೆ ರೀ. ಅವರೆಲ್ಲ ಇವತ್ತು ಆರೋಪ ಮಾಡ್ತಾಯಿದ್ದಾರೆ, ನಡೆದವರಲ್ಲಿ ಜೀವಗಳು ಹಾನಿ ಆಗಿದಾವ, ಇಷ್ಟೆಲ್ಲ ಆಗ್ಯದ. ದಲಿತರ ಜೀವ ಹಾನಿ ಆಗ್ಯದ, ಭೂಮಿಗಳು ಕಳ್ಕೊಂಡಿದ್ದಾರೆ, ಭೂಮಿ ಸಿಕ್ಕಿಲ್ಲ, ಅನೇಕರು ಭೂಮಿಗಳು ಹೋಗಿದ್ದಾವ. ಇವತ್ತಿಗೂ ಸಹಿತ ನಮ್ಮ ನಾಯಕರು, ಸೋಮನಾಥ್ ನಾಯಕರು ಹೋರಾಟ ಮಾಡುತ್ತಾ ಇದ್ದಾರೆ. ಹೆಗ್ಗಡೆ ಅವರ ಕರ್ಮಕಾಂಡ ಅಂತೇಳಿ ಅವ್ರನ್ನೆಲ್ಲ ಯಾಕೆ ತನಿಖೆ ಮಾಡಿಸ್ತಾ ಇಲ್ಲ? ನಿಮ್ಮ ಸರ್ಕಾರಿ ದಾಖಲೆಗಳಿದ್ದಂಥದ್ದನ್ನು ಅವ್ರು ಕೊಡ್ತಾ ಇದ್ದಾರೆ. ಅವೆಲ್ಲ ತನಿಖೆ ಮಾಡಿಸಿ ಒಂದು ಯಾವ ಸತ್ಯ ಐತಿ ಅದು ಹೊರಗೆ ಯಾಕೆ ಹಾಕ್ತಾಯಿಲ್ಲ ಸರ್ಕಾರ? ಹೀಗಾಗಿ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲದಂಥ ಕುಸುಮಾವತಿ ಅವರು ಹೈಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಆದರೆ ನಾಗಲಕ್ಷ್ಮಿ ಚೌಧರಿ ಅವರು ಸರ್ಕಾರ ಇದು ಆಯೋಗದ ಅಧ್ಯಕ್ಷರಿರೋದ್ರಿಂದ ಸರ್ಕಾರಕ್ಕೆ ಬೆನ್ನು ಹತ್ತಿದ್ದಾರೆ. ಇದು ಮಾಡಿಸ್ರಿ ಅಂತ SITಗೆ ಬೆನ್ನು ಹತ್ತಿದ್ದಾರೆ. ಇವ್ರ ಉದ್ದೇಶ ಏನಪ್ಪ ಅಂದರೆ ಅಲ್ಲಿ ಸತ್ಯ ಹೊರಗೆ ಬರಲಿ ಅನ್ನೋದು ಒಂದು ವಿನಃ ಯಾರಿಗೆ ಮಾನಹಾನಿ ಮಾಡಬೇಕು, ತೊಂದರೆ ಮಾಡಬೇಕು ಅಂತಿಲ್ಲ. ಆದರೆ ಇಲ್ಲಿ ಇಂಥ ದೊಡ್ಡ ಘಟನೆಗಳಾದರೂ ಇಲ್ಲಿ ಸಾಮಾನ್ಯದಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿದ್ದಂಥ ಅಸಾಮಾನ್ಯರಿಂದ ಅಥವಾ ಇಲ್ಲಿಂದ ದುಡ್ಡಿದ್ದವರಿಂದ ಹೆಂದರಿಂದ ಮಾತ್ರ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಬಲವಾದ ನಂಬಿಕೆ. ಹೀಗಾಗಿ ಇವರೆಲ್ಲರೂ ಈ ತನಿಖೆಯಾಗೆ ಸತ್ಯ ಹೊರಬರಲಿ ಅಂತ ಬೆನ್ನತ್ತಿದ್ದಾರೆ. ಇಂಥದನ್ನು ನಮ್ಮ ಮಾಧ್ಯಮ ಸತ್ಯ ಹುಡುಕಾಟದಲ್ಲಿ ಬೆಂಬಲ ಇರಬೇಕು ವಿನಃ ಅವರು ಡಿಸ್ಕರೇಜ್ ಮಾಡುವಂಥ, ತಪ್ಪು ಮಾಡುವಂಥ, ಡಿಸ್ಕರೇಜ್ ಮಾಡೋರನ್ನ ಈ ಹೋರಾಟದ ಹಿಂದೆ ಸರಿಸುವಂಥ ಕೆಲಸಗಳನ್ನ ಮಾಡಬಾರ್ದು ಅನ್ನೋದು ಒಂದು ಸಾಮಾನ್ಯ ತಿಳುವಳಿಕೆ. ಆ ದಿಶೆಯಲ್ಲೇ ಸರ್ಕಾರ ಏನಾದರೂ ಎಚ್ಚರಗೊಂಡ ಅಥವಾ ಈ ಮಾಧ್ಯಮ ಗೋಧಿ ಮಾಧ್ಯಮನೂ ಸಹಿತ ಈ ದಿಶೆಯಲ್ಲೇ ಏನಪ್ಪ ಮರುಚಿಂತನೆ ಮಾಡೋದು ಯೋಗ್ಯ. ಬಟ್ ಅದು ಮಾಡ್ತದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದೇನೋ ಆಗಲಿ ಚರ್ಚೆ ಮಾತ್ರ ಆಗ್ತಾಯಿದೆ ನಿರಂತರವಾಗಿ. ಧರ್ಮಸ್ಥಳದ ಈ ಅನ್ಯಾಯಗಳ ಕುರಿತಾಗಿ ಇದಕ್ಕೆ ನಿಮಗೆ ಏನು ಅನ್ನಿಸ್ತದ? ಅವರ ಇಬ್ಬರನ್ನು ನಾಗಲಕ್ಷ್ಮಿ ಚೌಧರಿ ಅವ್ರನ್ನ, ಕುಸುಮಾವತಿ ಅವ್ರನ್ನ ಟಾರ್ಗೆಟ್ ಮಾಡೋದು ಎಲ್ಲಿವರೆಗೆ ಸರಿ ಅನ್ನೋದ್ರ ಬಗ್ಗೆ ನೀವು ನಿಮ್ಮ ಅನಿಸಿದ್ದನ್ನು ಹೇಳ್ರಿ, ತಿಳಿಸ್ರಿ. ಇಲ್ಲಿ ನಡೆದಿಲ್ಲ ಏನು ಘಟನೆಗಳು ಅನ್ನೋದ್ರ ಬಗ್ಗೆನೂ ನೀವು ತಿಳಿಸ್ರಿ
ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸೋದು. H60 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.